ಜಾಸ್ತಿ ದುಡ್ಡು ಕೊಟ್ಟು ಸ್ಯಾಫ್ರನ್ ಸೋಪ್ನ ತರ್ತೀವಲ್ವ, ಬನ್ನಿ ಅದನ್ನು ಮನೇಲಿ ಹೇಗೆ ಮಾಡೋದಂತ ನೋಡೋಣ. ಒಂದು ಚಿಟಿಕೆ ಆಗುವಷ್ಟು ಸ್ಯಾಫ್ರನನ್ನು ಪೇಪರ್ಗೆ ಹಾಕೊಂಡು ಈ ರೀತಿ ಫೋಲ್ಡ್ ಮಾಡಿ ಬಿಸಿಯಾಗಿರುವಂತಹ ತವ ಮೇಲೆ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಒಂದು ಬೌಲ್ಗೆ ಹಾಕಿ ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ. 2 ವಿಟಮಿನ್ ಇ ಕ್ಯಾಪ್ಸಲ್ನ ಹಾಕ್ಕೊಂಡು 1 ಸ್ಪೂನ್ ಆಗುವಷ್ಟು ಆಲೋವೆರಾ ಜೆಲ್ಲು, ಹಾಗೆ ಇಲ್ಲಿ ನಾನು ಒಂದು 4-5 ಡ್ರಾಪ್ಸ್ ಆಗುವಷ್ಟು ಸ್ಯಾಫ್ರನ್ ಎಸೆನ್ಸ್ನ ಹಾಕ್ಕೊಂಡಿದ್ದೀನಿ. ನಾವು ಎಸೆನ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಈ ರೀತಿ ಯೆಲ್ಲೋ ಕಲರ್ ಬರುತ್ತೆ. ನಂತರ ಗ್ಲಿಸರಿನ್ ಸೋಪ್ ಬೇಸನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕಿ ಈ ರೀತಿ ಡಬಲ್ ಬಾಯ್ಲ್ ಮಾಡಿಕೊಂಡು ನಾವು ಸೋಪನ್ನು ಮೆಲ್ಟ್ ಮಾಡ್ಕೋಬೇಕು. ಸೋಪ್ ಎಲ್ಲ ಮೆಲ್ಟ್ ಆದಮೇಲೆ ಮಿಕ್ಸ್ ಮಾಡಿಟ್ಟಿದ್ದಂತಹ ಸ್ಯಾಫ್ರನ್ ಹಾಗೆ ಆಲೋವೆರಾ ಜೆಲ್ಲನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಮೌಲ್ಡಿಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಮೌಲ್ಡ್ ಇಲ್ಲ ಅಂತಂದರೆ ಪೇಪರ್ ಕಪ್ಗೂ ಸಹ ಹಾಕೋಬೋದು. ಮೇಲ್ಗಡೆ ಇರುವಂತಹ ನೊರೆನೆಲ್ಲ ತೆಗೆಯೋದಕ್ಕೆ ಒಂದು ಸ್ಪ್ರೇನ ಮಾಡ್ತಾರೆ. ಅದು ನಮ್ಮ ಹತ್ರ ಇಲ್ಲದೆ ಇರೋ ಕಾರಣ ಒಂದು ಇಯರ್ ಬಡ್ಸಿಂದ ಮೇಲ್ಗಡೆ ಇರುವಂತಹ ನೊರೆನೆಲ್ಲ ತೆಗೆದು ಇದು ಕಂಪ್ಲೀಟ್ ಆಗಿ ಸೆಟ್ ಆಗೋದಕ್ಕೆ ಬಿಡಬೇಕು. ಏನಿಲ್ಲ ಅಂದರೂ 1 ಗಂಟೆಗಳ ಕಾಲ ಬಿಡಬೇಕಾಗುತ್ತೆ. ನಂತರ ಇದನ್ನು ಡಿಮೋಲ್ಡ್ ಮಾಡಿಕೊಂಡ್ರೆ ನಮಗೆ ಸ್ಯಾಫ್ರನ್ ಸೋಪ್ ರೆಡಿ ಆಗುತ್ತೆ. ಸೇಮ್ ನೀವು ಮಾರ್ಕೆಟಲ್ಲೆಲ್ಲ ತಂದರೆ ಪರಿಮಳ